ಹಲೋ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮನೋಜ್ ವಿಲಾಗ್ಸ್. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮನೋಜ್. ಕಾರ್ ಅನ್ನೋದು ಮಿಡಲ್ ಕ್ಲಾಸ್ ಅವರ ಕನಸು. ಅಂತಹ ಒಂದು ಕನಸು ನನಸಾಗುತ್ತೆ ಅಂತಂದಾಗ ಮನೆಯವರಿಗೆ ಹಾಗೆ ಎಲ್ಲರಿಗೂ ಆಗುವಷ್ಟು ಖುಷಿ ಅಷ್ಟಿಷ್ಟಲ್ಲ. ಅಂಥದ್ದೇ ಒಂದು ನನ್ನ ರಿಯಲ್ ಲೈಫ್ ಇನ್ಸಿಡೆಂಟ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕಾರ್ಗಾಗಿ ಹುಡುಕಾಟನ ನೀವು ಇವತ್ತು ನೋಡ್ತಾ ಇದ್ದೀರ. ಯಾವ್ಯಾವ ಕಾರ್ ನೋಡಿದ್ವಿ, ಯಾವ್ಯಾವ ಥರದ ಕಾರ್ ನೋಡಿದ್ದೀವಿ ಅಂತಂದು ನೀವು ವಿಡಿಯೋದಲ್ಲಿ ನೋಡ್ತೀರ. ಒಂದೊಂದಾಗಿ ನೋಡಿ, ಒಂದೊಂದರಲ್ಲಿ ಒಂದೊಂದು ಪ್ಲಸ್ ಇದೆ, ಒಂದೊಂದು ಮೈನಸ್ ಇದೆ. ಹೀಗೆ ಹೇಳ್ತಾ ಹೋಗ್ತೀನಿ. ಯಾವ್ಯಾವ ಕಾರ್ ನೋಡಿದ್ವಿ ಅಂತ ನಿಮಗೆ ಮೇಲ್ಗಡೆ ವೀಡಿಯೋದಲ್ಲಿ ಗೊತ್ತಾಗ್ತಾನೆ ಇರುತ್ತೆ. ಎಲ್ಲದರಲ್ಲೂ ಒಂದರಲ್ಲಿ ಪ್ಲಸ್ ಇದ್ದರೆ ಒಂದರಲ್ಲಿ ಮೈನಸ್ ಇದೆ. ಒಂದರಲ್ಲಿ ಮೈಲೇಜ್ ಜಾಸ್ತಿ ಇದೆ ಬಟ್ ಕಂಫರ್ಟ್ ಇಲ್ಲ, ಇನ್ನೊಂದರಲ್ಲಿ ಕಂಫರ್ಟ್ ಇದೆ ಬಟ್ ಗೊತ್ತಲ್ಲ ಮೈಲೇಜ್ ಡ್ರಾಪ್ ಆಗುತ್ತೆ. ಹಾಗೆಯೇ ಎಲ್ಲ ಕಾರ್ಗಳಲ್ಲೂ ಇವನಿಗೆ, ನನ್ನ ತಮ್ಮಂಗೆ ಏನು ಬೇಕಾಗಿತ್ತು, ಸನ್ರೂಫ್ ಬೇಕಿತ್ತು, ಅಂದರೆ ಪ್ಯಾನೋರಾಮಿಕ್ ಸನ್ರೂಫು. ಬಟ್ ಅದರ ಆಪ್ಷನ್ಸ್ಗಳು ಒಂದರಲ್ಲಿದ್ದರೆ ಒಂದರಲ್ಲಿರಲ್ಲ. ಆ ಥರದ್ದೆಲ್ಲ ಇದ್ದೇ ಇದೆ. ನಿಮಗೂ ಇದೇ ಥರ ಆಗಿದ್ರೆ ಕಮೆಂಟ್ ಮಾಡಿ. ಎಲ್ಲ ಕಂಪನಿಯವರು ಎಲ್ಲ ಫೀಚರ್ಸ್ ಕೊಡ್ತಾಯಿದ್ದಾರೆ. ಯಾವ ಫೀಚರ್ಸ್ ತೊಗೊಳೋಣ, ಯಾವ ಫೀಚರ್ ಬಿಡೋಣ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ನೀವು ಕಾರ್ ಖರೀದಿ ಮಾಡೋಕ್ಕೆ ಹೋಗಲಿ, ಮೊಬೈಲಿಂದು ಇದೇ ಕತೆ. ಎಲ್ಲ ಕಂಪ್ನಿಯವರು ಎಲ್ಲ ಫೀಚರ್ಸ್ ಬಿಡ್ತಾರೆ ಎಲ್ಲ ಕಾಂಪಿಟೇಷನ್ಗೆ. ಬಟ್ ನೀವು ಯಾವ್ದು ಖರೀದಿ ಮಾಡ್ತೀರ, ಅದೇ ಅಲ್ವಾ ಎಲ್ರಿಗೂ ಕ್ವಶನ್ನು. ಹಾಗೆಯೇ ನಮ್ಮ ಕಾರ್ ಹುಡುಕಾಟ ಹೀಗೆ ಶುರುವಾಯಿತು. ನೀವು ಏನೇನು ನೋಡ್ತಾ ಇದ್ದೀರಲ್ವ, ಮಹೀಂದ್ರ XUV300, ಥಾರ್ ರಾಕ್ಸ್, ಹಾಗೆಯೇ ಕಿಯಾ ಸಿರೋಸ್, ಕಿಯಾ ಸೆಲ್ಟೋಸ್ ಮತ್ತು ಬ್ರೆಝಾ, ಮಾರುತಿಯವ್ರ ಬ್ರೆಝಾ, ಇಷ್ಟೆಲ್ಲ ಕಾರ್ಗಳು ನೋಡಿಕೊಂಡು ಎಷ್ಟೊಂದು ಬ್ಯಾಕ್ ಫೈರ್ಗಳಾಗಿ ಬೇಡ ಅಂದ್ಕೊಂಡು ಕೊನೆಗೆ ಒಂದು ಕಾರನ್ನು ಡಿಸೈಡ್ ಮಾಡಿ ಈಗ ನಾವು ಅದನ್ನು ಬುಕ್ಕಿಂಗ್ಗೆ ಅಂತಂದು ಹೋಗ್ತಾಯಿದ್ದೀವಿ. ಕಾರ್ ಈಸ್ ನಾಟ್ ಎ ನೆಸೆಸರಿ ಅನ್ನೋರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಗೊತ್ತಿದೆ ಎಲ್ಲ ಕಡೆ ವೆಯ್ಟ್ ಮಾಡಿಕೊಂಡು, ಎಲ್ಲ ಕಡೆ ಟೈಮ್ಗಳು ವೇಸ್ಟ್ ಮಾಡಿಕೊಂಡು, ಎಷ್ಟು ವೇಸ್ಟ್ ಆಗುತ್ತೆ ಟೈಮು ಅಂತಂದರೆ, ನಮ್ಮ ಹತ್ರನೇ ಕಾರ್ ಇದ್ದಿದ್ರೆ ಈಸಿಯಾಗಿ ಹೋಗ್ಬೋದಲ್ಲಪ್ಪ ಅಂತಂದು ನಮಗೂ ಅನಿಸಿರುತ್ತೆ, ಎಷ್ಟೊಂದು ಜನಕ್ಕೂ ಅನಿಸಿದ್ರೆ ಕಮೆಂಟ್ ಮಾಡಿ. ಈಗ ಬನ್ನಿ ನೋಡೋಣ, ವೆನ್ಯೂಗೆ ಹೋಗ್ತಾಯಿದ್ದೀವಿ ಬುಕ್ ಮಾಡೋದಕ್ಕೆ. ನಮ್ಮ ಮನೆಯವರೆಲ್ಲರ ಕನಸು ನನಸಾಗಿದ್ದ ವಿಡಿಯೋ ಈಗ ನೀವು ನೋಡ್ತೀರಾ. ಬನ್ನಿ ತಡ ಮಾಡದೆ ನೋಡೋಣಂತೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ, ಚಿತ್ರದುರ್ಗದ ಕಿಯಾ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಬೇಕಂದ್ರೆ, ಕಿಯಾ ಸಿರೋಸ್ನ ಬುಕ್ ಮಾಡೋಕ್ಕೆ ಟೆಸ್ಟ್ ರೈಡ್ ಮಾಡಿದ್ವಿ 1 ತಿಂಗಳು ಮುಂಚೆ. ಲುಕ್ಸ್ ವೈಸ್ ಓಕೆ, ಆವ್ರೇಜ್ ಇದೆ. ಬಟ್ ಒಳಗಡೆ ಫೀಚರ್ಸ್ ಆ್ಯಂಡ್ ಕಂಫರ್ಟ್, ಹಿಂದ್ಗಡೆ ರೋ ಸೀಟ್ ಅಂತೂ ಆರಾಮಾಗಿದೆ, ಯಾರು ಬೇಕಾದ್ರೂ ಕೂತ್ಕೋಬೋದು, ಈಸಿಯಾಗಿ ಕೂತ್ಕೋಬೋದು. ಆ್ಯಂಡ್ ಫೀಚರ್ ಲೋಡೆಡ್ ಗಾಡಿ. ಆ ಸೆಗ್ಮೆಂಟಲ್ಲಿ ಆ ಪ್ರೈಸ್ ರೇಂಜಿಗೆ ಅಷ್ಟು ಫೀಚರ್ಸು ಬೇರೆ ಯಾವ ಗಾಡಿಯಲ್ಲೂ ಇಲ್ಲ ಅನಿಸುತ್ತೆ. ಸೊ ಅದಕ್ಕೆ ಆ ಗಾಡಿ ಇಷ್ಟಪಟ್ಟು ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಿಗೋಣ ಡೈರೆಕ್ಟ್. ಸೊ ಈಗ ಬುಕ್ಕಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ, ಕಲರ್ ಯಾವ್ದು ಬೇಕು, ಯಾವ ಮಾಡೆಲ್ ಬೇಕು, ಅಂದರೆ ಮಿಡ್ಡ ಏನು ವೇರಿಯಂಟ್ ಯಾವುದು ಅಂತಂದು ಎಲ್ಲ ಡಿಸೈಡ್ ಮಾಡಿ ಈಗ ಹೇಳಿ ಬರ್ತಾಯಿದ್ದೀವಿ. ಇವರು ನಮಗೆ 15 ಡೇಸಲ್ಲೇ ಅಥವಾ ಅಂದರೆ 2 ವೀಕಲ್ಲಿ ಕೊಡಿಸ್ತೀನಿ ಅಂತಂದು ಹೇಳಿದ್ರು. ಅದನ್ನು ಕಂಪ್ಲೀಟ್ ಮಾಡಿದ್ರು ಪಾಪ ಇವರು. ಆಗ ಹೇಳ್ದಂಗೆ ಅದೇ ಟೈಮ್ಗೆ ನಮಗೆ ಗಾಡಿ ಬರೋ ಥರ ಮಾಡಿದ್ರು. ಇಲ್ಲಿ ನಮ್ಮ ಜೊತೆ ನಮ್ಮ ಕ್ಲೋಸ್ ಫ್ರೆಂಡ್ ಹರ್ಷ ಅಣ್ಣ, ಹಾಗೆ ಚರಿತ್ ಅಂತ ಅವರ ಅಕ್ಕನ ಮಗ, ಹಾಗೆ ಅವರ ಭಾವನಾ ಮೂರ್ತಿ ಅಂತ ಅಂಕಲು, ಅವರಪ್ಪ, ಇಷ್ಟು ಜನ ಬಂದಿದ್ದರು. ನಾವು ಬುಕ್ಕಿಂಗ್ ಮಾಡಬೇಕಾದ್ರೆ ಅವರೂ ಬಂದಿದ್ದರು. ಸೊ ನಮಗೆ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಿದ್ದು ಕಾರ್ ಹುಡ್ಕೋದ್ರಲ್ಲಿ ನಮಗೆ ಹರ್ಷ ಅಣ್ಣ. ಕಾರ್ ಬುಕ್ಕಿಂಗ್ ಮಾಡಿ ಈಗ ಮನೆ ಕಡೆ ಪಯಣ. ಸ್ಟೇ ಟ್ಯೂನ್ಡ್. ಯಾವ ಕಲರು ಏನು ಅಂತ ಗಾಡಿ ಡೆಲಿವರಿ ತೊಗೊಂಡ್ಮೇಲೆ ರಿವೀಲ್ ಮಾಡ್ತೀವಿ. ಅಲ್ಲಿವರೆಗೂ ಏನು ಹೇಳಲ್ಲ. ನಿಮಗೂ ಕಾರ್ ಯಾವ ಕಲರ್ ಇರ್ಬೋದು, ಯಾವ ಥರ ಇರ್ಬೋದು ಅನ್ನೋ ಕುತೂಹಲ ಇದೆಯಾ? ಕುತೂಹಲ ಇದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಕುತೂಹಲನ ಕಮೆಂಟ್ ಮಾಡಿ. ಇಂಥ ಕಾರು, ಇಂಥ ಕಲರ್ ಇರ್ಬೋದು. ಕಾರ್ ಯಾವುದು ಅಂತಂದು ಆಲ್ರೆಡಿ ಹೇಳಿದ್ದೇವೆ ನಾವು. ಕಲರ್ ಇರ್ಬೋದು ಇಂಥದ್ದು ಅಂತಂದು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತಂದು ನಾನು ನಿಮಗೆ ಹೇಳ್ತೀನಿ. ನೀವು ಈ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ಮೇಲ್ಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಒತ್ತಿ, ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ. ಆಗ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಯಾವ ಕಾರು, ಯಾವ ಥರ ಇದೆ, ಏನೇನೆಲ್ಲ ಫೀಚರ್ಸ್ ಇದೆ, ಅದನ್ನು ನಾವು ಎಲ್ಲಿ ಪೂಜೆ ಮಾಡಿಸಿದ್ವಿ, ಹಾಗೆಯೇ ಡೆಲಿವರಿ ಟೈಮು, ಡೆಲಿವರಿ ಹೇಗೆ ಮಾಡಿಸ್ಕೊಂಡ್ವಿ,
ಹಾಗೆ ಯಾರ್ಯಾರನ್ನ ಕರ್ಕೊಂಡು ಹೋದ್ವಿ ಅಂತಂದು ಕಾರಲ್ಲಿ, ಅದನ್ನೆಲ್ಲನೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಇಂಥದ್ದೇ ನಿಮ್ಮದೊಂದು ಆಸೆ ಈಡೇರಿದಾಗ ನಿಮಗೂ ಖುಷಿಯಾಗಿತ್ತು ಅಂತಂದರೆ ಅದರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಜಾಯ್ನ್ ಆಗ್ತೀನಿ. ಅದು ಏನಿತ್ತು ಅಂತಂದು ನೀವು ಹಂಚ್ಕೊಳ್ಳಿ. ನಂದು ಅಂಥದ್ದು ಏನಾದರೂ ಖುಷಿಯಾಗಿರೋ ಅಂಥದ್ದು ವಿಚಾರ ಇದ್ದರೆ ನಾನು ಹಂಚ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಸೊ ಒಟ್ಟಿನಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೋ ಒಂದು ಮಾಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಟಾಟಾ, ಬಾಯ್ ಬಾಯ್.